ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಶೈಲುಪುನಿ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಗುಡ್ ಇನ್ಫಾರ್ಮೇಷನ್ ತೊಗೊಂಡು ಬಂದಿದ್ದೀನಿ, ಬನ್ನಿ ಹಾಗಾದರೆ ನೋಡೋಣ. ಇಲ್ಲಿ ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿ ಅಂತ ಇದೆ, ಅಲ್ಲಿ ಶ್ರೀ ಸತ್ಯ ಸಾಯಿ ಟ್ರಸ್ಟ್ ಅಂತ ಒಂದಿದೆ. ಇವಾಗ ನಾನು ತೋರಿಸ್ತಿದ್ದೀನಲ್ಲ ಫೋಟೋ, ಸೇಮ್ ಅದು. ಇಲ್ಲಿ ಎಜುಕೇಷನು ಫ್ರೀ, ಮತ್ತು ಟ್ರೀಟ್ಮೆಂಟು ಫ್ರೀ. ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಇದನ್ನು ಅವ್ರಿಗೆ ಶೇರ್ ಮಾಡಿ ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೆ ಅಷ್ಟೇ. ಬಟ್ ಆದರೆ ಸ್ವಲ್ಪ ಭಯದಿಂದನೇ ಮಾಡಿದ್ದೆ. ಬಟ್ ಈ ಟ್ರಸ್ಟ್ ಬಗ್ಗೆ ವಿಡಿಯೋ ಮಾಡ್ಬೋದೋ ಮಾಡಬಾರ್ದೋ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಬಟ್ ಆದರೆ ಈ ಟ್ರಸ್ಟಿಂದ, ಈ ಹಾಸ್ಪಿಟಲಿಂದ ನನಗೆ ಯೂಸ್ ಆಗಿದೆ. ಹಾಗಾಗಿ ಇನ್ನೂ ತುಂಬ ಜನ ನಮ್ಮಂಥ ಬಡವರಿಗೆ ಯೂಸ್ ಆಗ್ತಾರೆ ಅನ್ನೋ ಉದ್ದೇಶಕ್ಕೆ ಒಂದೇ ಮಾಡಿದ್ದು ಶ್ರೀ ಮಧುಸೂದನ್ ಸಾಯಿ ಇಂಟ್ರೊಡ್ಯೂಷನ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರೆಸೋರೆಂಟ್ ಅಂತಿದೆಯಲ್ಲ, ಅದನ್ನು ನೋಡ್ಕೊಳ್ಳಿ ನೀವೇ ಒಂದು ಸಲ, ಆಯಿತಾ. ಇದೇ ಸೇಮ್ ಇರುತ್ತೆ ಈ ಹಾಸ್ಪಿಟಲಲ್ಲಿ. ನೀವು ನೋಡಿ, ಇವರೇ ಟ್ರಸ್ಟ್ ಮೇಯ್ನು ಮಧುಸೂದನ್ ಸರ್ ಅಂತ. ಬಟ್ ಅವರು ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ನೀವು ನೆನೆಸ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಆಯಿತಾ. ಇದರಲ್ಲಿ ಹಾಸ್ಪಿಟಲ್ಲು ಇದೆ, ಎಜುಕೇಷನ್ ಇದೆ, ಎಲ್ಲ ಫ್ರೀ. ಒಂದು ರೂಪಾಯಿ ದುಡ್ಡು ತೊಗೊಳ್ಳಲ್ಲ. ಮತ್ತು ಈ ಟ್ರಸ್ಟ್ ಬಗ್ಗೆ ಹೇಳಿದ್ನಲ್ಲ, ಮತ್ತು ಇಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಅಂತ ನಾರ್ಮಲ್ ಪೀಪಲ್ಸ್ ನೋಡ್ತಾರೆ. ನಾರ್ಮಲ್ ಅಂದರೆ ಜ್ವರ ಅವು ಇವು ಇರ್ತಾವಲ್ಲ, ಅಂಥವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಮತ್ತು ಇಲ್ಲ ನೀವು ಮೇಜರ್ ಇರುತ್ತೆ ಆಪ್ರೇಷನ್ ಅಂತ ಇಂಥವರಾದರೆ ಇಂಥದ್ದು ಇಲ್ಲಿಗೆ ಬರ್ಕೊಡ್ತಾರೆ. ಅದು ಮಾಮೂಲಿ ಎಂಟ್ರೆನ್ಸ್ ಅಷ್ಟೇ. ಅಲ್ಲೋಗಿ ಜ್ವರ ಅವು ಇವು ಇದ್ದರೆ, ಒಂದು ಸ್ವಲ್ಪ ಚಿಕ್ಕ ಪುಟ್ಟ ರೋಗ ಅಂತ ಇದ್ದರೆ ಅಲ್ಲೋಗಿ ತೋರಿಸ್ಕೋಬೋದು. ಬಟ್ ಇಲ್ಲ ನಮಗೆ ಸರ್ಜರಿ ಅಂತ ಇಂಥವಾಗಬೇಕು ಅಂತಂದರೆ ಇಲ್ಲಿಗೆ ಅಂತ ಬರ್ಕೊಡ್ತಾರೆ. ಇಲ್ಲೂ ಅಷ್ಟೇ, ಸರ್ಜರಿ ಅಂದರೆ ಭಯ ಬೀಳಕ್ಕೆ ಹೋಗಬಾರ್ದು. ಬಟ್ ಆದರೆ ಇಲ್ಲಿ ಝೀರೋ ಬ್ಯಾಲೆನ್ಸ್ ಅಂತಾರಲ್ಲ, ಝೀರೋ ಬ್ಯಾಲೆನ್ಸ್ ಇಟ್ಕೊಂಡು ಹೋದರೂ ನಿಮಗೆ ಟ್ರೀಟ್ಮೆಂಟ್ ನಡೆಯುತ್ತೆ. ಟ್ರೀಟ್ಮೆಂಟ್ ಅಷ್ಟು ಚೆನ್ನಾಗಿ ಕೊಡ್ತಾರೆ. ಬಟ್ ನನಗೆ ಮೇಯ್ನ್ ಏನು ಇಷ್ಟ ಆಗಿದ್ದು ಅಂತಂದರೆ ಟ್ರೀಟ್ಮೆಂಟ್ಗಿಂತ, ಇವಾಗ ಟ್ರೀಟ್ಮೆಂಟ್ ಆದರೆ ಎಲ್ಲಾದರೂ ನೀಟಾಗಿ ಕೊಡ್ತಾರೆ. ದುಡ್ಡು ಕೊಟ್ಟರು ಕೊಡ್ತಾರೆ, ದುಡ್ಡು ಕೊಟ್ಟಿಲ್ಲ ಅಂದರೂ ಕೊಡ್ತಾರೆ, ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಕೊಡ್ತಾರೆ. ಬಟ್ ಆದರೆ ನನಗೆ ಇಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಅಂದರೆ ನೀಟ್ನೆಸ್ ಚೆನ್ನಾಗಿದೆ. ನಾನು ಯಾವ ಹಾಸ್ಪಿಟಲಲ್ಲೂ ಹೋಗಿಲ್ಲ. ಬಟ್ ಆದರೆ ಈ ಪ್ರೆಗ್ನೆನ್ಸಿ ಅವು ಇವು ಚಿಕ್ಕ ಪುಟ್ಟ ಇರ್ತಾವಲ್ಲ, ಅಂಥವಕ್ಕಾದರೂ ಹೋಗಿದ್ದೀನಲ್ಲ. ಎಂಥ ಹಾಸ್ಪಿಟಲ್ ಆದರೂ ಅಷ್ಟು ಕ್ಲೀನ್ ಇಲ್ಲ. ಬಟ್ ಇಲ್ಲಿ ಮಾತ್ರ ಕ್ಲೀನು. ಮತ್ತು ಅಲ್ಲಿರೋ ಸ್ಟಾಫು ಅಷ್ಟೇ ಎಷ್ಟು ಫ್ರೆಂಡ್ಲಿಯಾಗಿ, ಎಷ್ಟು ನಮಗೇನಾದರೂ ಗೊತ್ತಾಗಿಲ್ಲ ಅಂದರೂ ಅಷ್ಟೇ ಎಷ್ಟು ಬೇಗ ಎಷ್ಟು ನೀಟಾಗಿ ಹೇಳ್ಕೊಡ್ತಾರೆ ಅಂತಂದರೆ, ನೀವು ಒಂದು ಸಲ ವಿಸಿಟ್ ಮಾಡಿ. ಅಂದರೆ ಸುಮ್ಮನೆ ವಿಸಿಟ್ ಮಾಡಬೇಡಿ, ಬಟ್ ಆದರೆ ನಿಮಗೆ ಗೊತ್ತಿರೋರಿಗೆ ಯಾರಾದರೂ ಸ್ವಲ್ಪ ಸರ್ಜರಿಗಳು ಮತ್ತು ಆಪ್ರೇಷನ್ಸ್ ಏನಾದರೂ ಇದ್ದರೆ ಅಂಥವ್ರನ್ನ ಕರ್ಕೊಂಡೋಗಿ ನೋಡಿಸಿ. ಯಾಕಂದರೆ ಫ್ರೀ ಇದೆ ಇಲ್ಲಿ, ಪ್ರತಿಯೊಂದು ಫ್ರೀ ಇದೆ. ICU ಹಾಕಿದ್ರೆ ಮಾತ್ರ ಸ್ವಲ್ಪ ಅಮೌಂಟ್ ಆಗುತ್ತೆ, ಬಿಟ್ಟರೆ ಪ್ರತಿಯೊಂದು ಫ್ರೀ ಅಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ ತೊಗೊಂಡೋಗಿ ನಾವಿಲ್ಲ ಹಾಕಿದ್ವಿ. ಬಟ್ ಒಂದು ಬೇರೆ ಹಾಸ್ಪಿಟಲಲ್ಲಿ ಹಾಕಿದರೆ ಅಲ್ಲಿ ತುಂಬ ಲಕ್ಷ ಆಗುತ್ತೆ ಅಂತ ಹೇಳಿದರು. ಅದಕ್ಕೆ ಕರ್ಕೊಂಡೋಗಿ ಈ ಹಾಸ್ಪಿಟಲಲ್ಲಿ ಬೆಳಗಿನ ಜಾವ 1 ಗಂಟೆಯಲ್ಲಿ ಕರ್ಕೊಂಡೋಗಿ ಹಾಕಿದ್ದೀವಿ. ಆ ಟೈಮಲ್ಲೂ ಸೇರಿಸ್ಕೊಂಡಿದ್ದಾರೆ, ಆ ಟೈಮಲ್ಲೂ ಬೆಡ್ ಕೊಟ್ಟಿದ್ದಾರೆ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ರಿ ಇವರೆಂಥ ಒಳ್ಳೆ ಟ್ರಸ್ಟು ಅಂತ. ತುಂಬ ಜನಕ್ಕೆ ಗೊತ್ತಿಲ್ಲ, ಯಾಕಂದರೆ ಮುದ್ದೇನಹಳ್ಳಿಯಲ್ಲಿ, ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿಯಲ್ಲಿ ಇರೋದು. ತುಂಬ ಜನಕ್ಕೆ ಈ ಕಡೆ ನಮ್ಮ ಕಡೆ ಗೊತ್ತಿರೋರಿಗಿದೆ, ಗೊತ್ತಿದೆ. ಬಟ್ ಆದರೆ ದೂರ ಭಾರ ಗೊತ್ತಿಲ್ಲ ಯಾರಿಗೂ. ಅದಕ್ಕೆ ನಾನು ಈ ಇನ್ಫಾರ್ಮೇಷನ್ ಕೊಡೋಣ ಅಂತಗೋಸ್ಕರ ಮಾಡ್ತಿರೋದಷ್ಟೇ. ನಿಮಗೂ ಯಾರಾದರೂ ಬಡವರು ಗೊತ್ತಿರ್ತಾರಲ್ಲ, ಅಂಥವ್ರಿಗೆ ಈ ಹಾಸ್ಪಿಟಲ್ನ ಸಜೆಸ್ಟ್ ಮಾಡಿ. ನೀವೇನು ನೋಡ್ತಿರ್ಬೋದು ಎಷ್ಟು ನೀಟಾಗಿ, ಎಷ್ಟು ಪ್ಲೆಸೆಂಟಾಗಿರುತ್ತೆ ಗೊತ್ತಾ. ಪ್ಲೇಸು ಸಖತ್ತಾಗಿರುತ್ತೆ. ಬೆಟ್ಟ ಎಲ್ಲ ಮಧ್ಯೆ ಇರುತ್ತೆ. ಬಟ್ ಇವರು ಅಷ್ಟೇ, ಇವರು ಎಜುಕೇಷನ್ ಅಂತ ಹೇಳಿದ್ನಲ್ಲ, ಎಜುಕೇಷನ್ ಏನು ಗೊತ್ತಾ, 5th ನೀನು ಎಷ್ಟೇ ನೀವು ಎಷ್ಟವರೆಗೂ ಓದ್ತಿರೋ ಅಷ್ಟವರೆಗೂ ಫ್ರೀ ಕೊಡ್ತಾರೆ. ಆದರೆ ಅವ್ರು ಹೇಳ್ದಾಗ ಕೇಳಬೇಕು. ಬಟ್ ಆದರೆ ಮನೆಗೆ ಕಳಿಸಲ್ಲ, ಇಲ್ಲೇ ಹಾಸ್ಟೆಲ್ಲು ಓದೋದು ತಿನ್ನೋದು. ಇವರಿಗೆ ಅಂತ ಒಂದು ಡೊನೇಟರ್ ಇರ್ತಾರೆ, ಅವರು ಇನ್ವೆಸ್ಟ್ ಮಾಡ್ತಾರೆ. ಒಂದು ಮಗುಗೇನಿಲ್ಲ ಅಂದರೂ ಲಕ್ಷ ಆಗುತ್ತೆ. ನಾವು ಬೇರೆ ಕಡೆ ಇಂಥ ಫೆಸಿಲಿಟೀಸ್ ಕೊಟ್ಟು ಬೆಳೆಸಬೇಕು ಮಕ್ಕಳನ್ನ, ಇಷ್ಟೇ ನೀಟಾಗಿ ಇಷ್ಟೇ ಶಿಸ್ತಾಗಿ ಬೆಳೆಸಬೇಕು ಅಂದರೆ ಲಕ್ಷ ಆಗುತ್ತೆ. ನಾವು ಇವಾಗೇ ನಾನು 2 ಮಕ್ಕಳನ್ನ ಮನೇಲಿ ಇಟ್ಕೊಂಡು ಸ್ಕೂಲಿಗೆ ಕಳಿಸ್ತಾ ಇದ್ರೇ ನಂಗೆ 1 ಲಕ್ಷವರೆಗೂ ಹೋಗುತ್ತೆ. 2 ಮಕ್ಕಳು ಚಿಕ್ಕ ಮಕ್ಕಳು. ಅಂಥದ್ರಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ರಿ, ನಾವು ಅಮ್ಮಮ್ಮ ಅಂದರೆ 10th ಅಫೋರ್ಡಬಲ್ ಮಾಡ್ಬೋದು. ನೆಕ್ಸ್ಟಲ್ಲಿ ಎಷ್ಟಿರುತ್ತೆ ಗೊತ್ತಾ. ಹಾಗಾಗಿ ತುಂಬ ಚೆನ್ನಾಗಿ ಓದೋ ಮಕ್ಕಳು ಯಾರಾದರೂ ಇದ್ದರೆ, ಅವರು ಬಡವರು ಅಂತ ಗೊತ್ತಾದರೆ, ನಿಮಗೇನಾದರೂ ಗೊತ್ತಾಯಿತು ಅಂದ್ಕೊಳ್ಳಿ, ಅಂಥವ್ರನ್ನ ಆಮೇಲೆ ಎಕ್ಸಾಮ್ ಅಂತ ನಡೆಯುತ್ತೆ. ಅದು ಸೈಬರ್ ಸೆಂಟರಲ್ಲಿ ನೀವು ಕೇಳಿದ್ರೆ ಸಾಯಿ ಸತ್ಯ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಅವ್ರು ಹೇಳ್ತಾರೆ ಯಾವಾಗ ವೇಕೆನ್ಸಿ ಇರುತ್ತೆ, ಯಾವಾಗ ಓಪನ್ ಆಗಿರುತ್ತಾ, ಆ ವೆಬ್ಸೈಟ್ ಯಾವಾಗ ಓಪನ್ ಇರುತ್ತೆ ಅನ್ನೋದೆಲ್ಲ ಹೇಳ್ತಾರೆ. ಬಟ್ ಇಲ್ಲಿ ಪೇಷಂಟ್ಸ್ ಇರ್ತಾರಲ್ಲ, ಅವ್ರಿಗೆ ಫುಡ್ ಸಮೇತ ಕೊಡ್ತಾರೆ. ಇಲ್ಲೆಲ್ಲ ಪ್ರತಿಯೊಂದು ಫ್ರೀ, ಪ್ರತಿ ಟ್ರೀಟ್ಮೆಂಟಿಂದ, ಫುಡ್ಡಿಂದ,
ಅವ್ರು ಮಲ್ಕೊಳ್ಳೋಕೆ ಜಾಗ ಎಲ್ಲ ಫ್ರೀ ಕೊಡ್ತಾರೆ. ಅವ್ರ ಜೊತೆ ಅಂತ ಒಂದು ಪರ್ಸನ್ ಇರಲೇಬೇಕು. ಅವ್ರು ಬಿಟ್ಟರೆ ಬೇರೆ ಯಾರೂ ಒಳಗಡೆ ಅಲೋ ಇಲ್ಲ. ಬಟ್ ಅಲೋ ಇದೆ, ಬಟ್ ಪೇಷಂಟ್ ನೋಡ್ಕೋಬೇಕು ಅಂದರೆ ಸಾಯಂಕಾಲ 4 ಗಂಟೆಯಿಂದ 6 ಗಂಟೆವರೆಗೂ ಇರುತ್ತೆ, ನೋಡ್ಕೋಬೋದು. ಇಲ್ಲಿ ಪೇಷಂಟ್ಗೂ ಫುಡ್ ಕೊಡ್ತಾರೆ 3 ಟೈಮು, ಮತ್ತು ಅವ್ರ ಜೊತೆ ಇರ್ತಾರಲ್ಲ ಅವ್ರಿಗೂ ಫುಡ್ ಕೊಡ್ತಾರೆ. ಫುಡ್ ಮಾತ್ರ ಅಲ್ಟಿಮೇಟಾಗಿರುತ್ತೆ. ನೀವು ಒಂದು ಸಲ ಯಾರಿಗಾದ್ರೂ ಎನ್ಕ್ವೈರಿ ಮಾಡಿ ಹೋಗಿ ನೋಡಿ. ಇಲ್ಲಿ ಈ ಕಡೆ ಐಸು ಇರುತ್ತೆ, ಈ ಕಡೆ ನಾರ್ಮಲಲ್ಲಿರುತ್ತೆ. ನಮ್ಮಮ್ಮ ನಾರ್ಮಲ್ ಅಂದರೆ ಎಮರ್ಜೆನ್ಸಿ ವಾರ್ಡಲ್ಲಿದ್ದರು. ನನಗೆ ಅದು ಇಷ್ಟ ಆಗಿದೆ ಅಂದರೆ ನೀಟ್ನೆಸ್, ಎವ್ರಿ ನೀಟು, ಮತ್ತು ಸ್ಟಾಫ್ ಅಷ್ಟೇ ಚೆನ್ನಾಗಿ ಹೇಳ್ಕೊಡ್ತಾರೆ. ಏನಾದರೂ ನಮಗೆ ಗೊತ್ತಿಲ್ಲ ಅಂದರೂ ಸಾಕು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಅವಾಗವಾಗ ಎನಿ ಟೈಮ್ ಸರ್ಜನ್ ಮಾತ್ರ ಅವೈಲೇಬಲ್ ಆಗಿರ್ತಾರೆ. ಯಾರಿಗಾದ್ರೂ ಒಂದು ಪೇಷಂಟಿಗೆ ಕಷ್ಟ ಆಗ್ತಿದೆ ಅಂತಂದರೆ ಇಮಿಡಿಯೇಟಾಗಿ ಹೋಗಿ ನಾವು ಅವ್ರನ್ನ ಕರ್ಕೊಂಡು ಬರ್ಬೋದು. ಇಲ್ಲ ಇನ್ಫಾರ್ಮ್ ಮಾಡಿದ್ರೆ ಅವರ ಪಟ್ಟಂತ ಬರ್ತಾರೆ. ಬೇರೆ ಯಾವ ಹಾಸ್ಪಿಟಲಲ್ಲೂ ನಾವು ಎಷ್ಟೇ ದುಡ್ಡು ಕೊಟ್ಟರು ಅಷ್ಟು ನಮ್ಗೆ ಹತ್ರ ಇರಲ್ಲ. ನಾನು ಅದು ನನಗೆ ಗೊತ್ತಿರೋ ಮಟ್ಟಕ್ಕೆ ನಮ್ಮ ಅಮ್ಮನಿಗೆ ಹುಷಾರಿಲ್ಲ ಅಂದಮೇಲೆ ನಮಗೆ ಗೊತ್ತಾಗಿದ್ದು ಅಂತಂದರೆ ನಾವೆಷ್ಟೇ ದುಡ್ಡು ಖರ್ಚು ಮಾಡಿದ್ರೂ ಈ ಸರ್ಜನ್ ಆ ಸರ್ಜನ್ ಬರ್ತಾರೆ ಇರ್ತಾರೆ ಅನ್ಬೋದು. ಫುಡ್ ನೋಡಿರಿ, ಇದು ಮಧ್ಯಾಹ್ನದ ಊಟ ಅಷ್ಟು ಇಷ್ಟು ಫಿಲ್ ಮಾಡಿಕೊಡ್ತಾರೆ, ಮಜ್ಜಿಗೆ ಕೊಡ್ತಾರೆ. ಮಾಮೂಲಿ ಪೇಷಂಟ್ನ ನೋಡ್ಕೊಳ್ತಾರಲ್ಲ ಅಂಥವ್ರಿಗೆ ಈ ಫುಡ್ಡು. ಪೇಷಂಟಿಗೆ ಬೇರೆ ಫುಡ್ ಇರುತ್ತೆ. ಅಂದರೆ ಪೇಷಂಟ್ ಯಾವುದ್ರ ಮೇಲೆ ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನಲ್ಲ, ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇದು ಮಾತ್ರ ನನಗೆ ಅಲ್ಲಿದ್ದ ಇಷ್ಟು ಒಂದು ತಿಂಗಳಿದ್ದೆ ಟಿಫನ್ ಮಾತ್ರ ಸಕ್ಕತ್ತಾಗಿತ್ತು. ನಿಮಗೂ ಯಾರಾದರೂ ಗೊತ್ತಿದ್ರೆ, ಬಡವರು ಬಗ್ಗೆ ಯಾರಾದರೂ ಗೊತ್ತಿದ್ದರೆ ಪ್ಲೀಸ್ ಸಜೆಸ್ಟ್ ಮಾಡಿರಿ ಅವ್ರಿಗೆ. ಚಿಕ್ಕಬಳ್ಳಾಪುರದ ಹತ್ರ ಇರೋ ಮುದ್ದೇನಹಳ್ಳಿಯಲ್ಲಿ ಶ್ರೀ ಸಾಯಿ ಸತ್ಯ ಟ್ರಸ್ಟ್ ಅಂತ ಇದೆ. ಅಲ್ಲಿಗೆ ನಿಮ್ಗೆ ಏನೇ ಫೆಸಿಲಿಟಿ ಬೇಕಂದ್ರೂ ಅವರು ನಿಮಗೆ ಅವೈಲೇಬಲ್ ಆಗಿರ್ತಾರೆ. ಎಜುಕೇಷನ್ ಪರ್ಪಸ್ ಆಗಲಿ ಮತ್ತು ಟ್ರೀಟ್ಮೆಂಟ್ ಪರ್ಪಸ್ ಆಗಲಿ ಯಾವುದಾದ್ರೂ ಆಗಲಿ. ನಿಮಗೂ ಯಾರಾದರೂ ಗೊತ್ತಿದ್ದರೆ ಪ್ಲೀಸ್ ಅವ್ರಿಗೆ ಸಜೆಸ್ಟ್ ಮಾಡಿ, ಓಕೆನಾ. ಪ್ಲೀಸ್ ನನ್ನ ವೀಡಿಯೋ ನೋಡ್ತಾ ಇರೋರು ಯಾರಾದರೂ ನೋಡ್ತಿದ್ರೆ ಒಂದು ಲೈಕ್, ಒಂದು ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು ಗಾಯ್ಸ್. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಥ್ಯಾಂಕ್ ಯು.